ನಮಸ್ತೆ. Welcome to our channel Karavali Family. My Karavali Family. Welcome to our channel My Karavali Family. ನಮ್ದು ಒಂದು ಚಾನೆಲ್ ಇತ್ತು, ನಿಮಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು, ಕರಾವಳಿ ಫ್ಯಾಮಿಲಿ. ಈಗ ಹೊಸದಾಗಿ ನಾವಿದು ಮೈ ಕರಾವಳಿ ಫ್ಯಾಮಿಲಿ ಅಂತ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸುಮ್ಮನೆ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದಲ್ಲ, ನಿಮಗೆ ಇದು ಗೊತ್ತಿರ್ಬೋದು. ಆ ಚಾನಲಲ್ಲಿ ಈಗ ನಾವು ವಿಡಿಯೋ ಹಾಕ್ತಾ ಇಲ್ಲ, ಯಾಕಂದರೆ ಅದು ಸ್ವಲ್ಪ ಪ್ರಾಬ್ಲಮ್ ಉಂಟು ಆ ವಿಡಿಯೋದಲ್ಲಿ. ಅಂದರೆ ನನ್ನದು ಮೊಬೈಲ್ ಯಾವುದೋ ಒಂದು ವ್ಲಾಗ್ ಮಾಡಲಿಕ್ಕೆ ಹೋಗಿ ಆಟೋಮೆಟಿಕ್ಕಾಗಿ ಅದು ಆಫ್ ಆಯಿತು. ಹಾಗಾಗಿ ನಂತರ ನಾನು ಡೈರೆಕ್ಟ್ ಮೊಬೈಲ್ ಶಾಪಿಗೆ ಹೋಗಿ ಕೊಡಬೇಕಿತ್ತು ಆನ್ ಮಾಡಲಿಕ್ಕೆ. ನಾನೇ ಡೈರೆಕ್ಟ್ ಆನ್ ಮಾಡಿ ಏನೆಲ್ಲ ಸೆಟ್ಟಿಂಗ್ಸಿಗೆ ಹೋಗಿ ಏನೆಲ್ಲ ಸೆಟ್ ಮಾಡಿ ಅದು ನಮ್ಮದೆಲ್ಲ ಡಾಟಾ ಏನೆಲ್ಲ ಇವಳದು ಋತು ಸಣ್ಣದಿರುವಾಗ ಅದು ವೀಡಿಯೋಸ್, ಫೋಟೋಸ್, ನಮಗೆ ಅವಳದ್ದು ಡಾನ್ಸ್ ಇದ್ದು, ಫ್ಯಾನ್ಸಿ ಡ್ರೆಸ್ ಇದ್ದು, ಆಡಿಯೋಸ್ ಎಲ್ಲ ಇತ್ತು. ಹಾಗೆ ಎಲ್ಲ ವೀಡಿಯೋಸ್ ಎಲ್ಲ ಹೋಯಿತು, ಎಲ್ಲ ಮಿಸ್ ಆಯಿತು, ಎಲ್ಲ ಹೋಯಿತು. ಅದು ನನಗೆ ಈಗ ನಮ್ಮದು ಜಿಮೇಲ್ ಅಕೌಂಟಲ್ಲಿ ಕೂಡ ಓಪನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಸಿಗ್ತಾಯಿಲ್ಲ. ಅದು ಡಿವೈಸಿಂದಲೇ ಹೋಗಿದೆ ಅಂತ, ಡಿಲೀಟ್ ಆಗಿದೆ ಅಂತ ಹೇಳಿದರು. ನಂತರ ಅದರ ಜೊತೆಗೆ ನಮ್ಮದು ಕರಾವಳಿ ಫ್ಯಾಮಿಲಿ ಚಾನಲ್ ಕೂಡ ಹೋಯಿತು. ನಾನು ತುಂಬ ಆಸೆ ಪಟ್ಟಿದ್ದೆ. 481 ನಮ್ಮದು ಸಬ್ಸ್ಕ್ರೈಬರ್ ಆಗಿದ್ದರು. ಕೆಲವರಿಗೆಲ್ಲ ಅದು ದೊಡ್ಡ ವಿಷಯ ಅಲ್ಲ, ಅದು ನಮಗೆ ದೊಡ್ಡನೇ ವಿಷಯ ಆಗಿತ್ತು. ಇನ್ನು ಸ್ವಲ್ಪ ಒಂದು 19 ಮೆಂಬರ್ಸ್ ನಮಗೆ ಸಿಗ್ತಿದ್ರು ಫಾಲೋವರ್ಸ್. ಒಂದು 500 ಆಗಿ ಒಂದು ಸಣ್ಣ ಇದರಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇದ್ರು ಅಂತ ಹೇಳ್ತಾ ಇದ್ಲು. ಆಗಲಿಲ್ಲ. ಇನ್ನು 500 ಮಾಡಲಿಕ್ಕೆ ಗೊತ್ತಿಲ್ಲ ಎಷ್ಟು ಟೈಮ್ ತಗೊಳ್ತದೆ ಅಂತ. ನಾನು ಬೇಡ ಅಂತಲೇ ತಿಳ್ಕೊಂಡೆ, ಇನ್ನು ಮಾಡೋದು ಬೇಡ ಚಾನಲ್. ಯಾಕಂದರೆ ನಮಗೆ ನಾವೀಗೆಲ್ಲ ಎಲ್ಲಿಗೆ ಹೋಗೋದಾದ್ರೆ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡ್ತಾ ಇರಬೇಕಾಗ್ತದೆ. ಮತ್ತು ಪ್ಲಸ್ ಅದಕ್ಕೆ ನಾನೇ ಇದನ್ನು ವಿಡಿಯೋ ಎಡಿಟಿಂಗ್ ಕೂಡ ನಾನೇ ಮಾಡೋದು, ವಿಡಿಯೋ ರೆಕಾರ್ಡ್ ಮಾಡಿ ಶೂಟ್ ಮಾಡಬೇಕು, ಎಲ್ಲ ಆಗುವಾಗ ತುಂಬ ಕಷ್ಟ ಆಗ್ತದೆ. ಅದಲ್ಲದೆ ಕುಕ್ಕಿಂಗ್ ಎಲ್ಲ ಮಾಡೋದಾದರೆ, ಅದರ ರೆಸಿಪಿ ಎಲ್ಲ ಮಾಡೋದಾದ್ರೆ ಅದು ಕೂಡ ನಾನು ಮಾಡಿ, ಆ ಥರ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ಅಂದರೆ ಅಷ್ಟು ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿ ನಮ್ಮದು ಹೀಗೆ ಚಾನಲ್ ಡಿಲೀಟ್ ಆಯಿತು ಅಂತೇಳಿ. ಚಾನಲ್ ಡಿಲೀಟ್ ಆಗಿಲ್ಲ, ಚಾನಲ್ ಉಂಟು, ನನ್ನ ಮಿಸ್ಟೇಕಿಂದಾಗಿ ಆದದ್ದು. ಅಂದರೆ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ. ಹಾಗಾಗಿ ನಾನು ಶಾಪಿಗೆ ಹೋಗಿ ಸರಿ ಮಾಡಿಸ್ಲಿಕ್ಕೆ, ಇನ್ನು ಮಳೆಗೆ ಯಾರು ಹೋಗೋದು ಅಂತ ನಾನೇ ಅದನ್ನು ಸರಿ ಮಾಡಿಸ್ಲಿಕ್ಕೆ ಹೋದೆ, ಎಲ್ಲ ಹೋಯಿತು. ಹಾಗಾಗಿ ತುಂಬ ಬೇಜಾರಾಗಿತ್ತು, ಬೇಡ ಇನ್ನು ಅಂತ. ಆದರೆ ಇವಳು ಬಿಡ್ತಾ ಇಲ್ಲ, ನನ್ನ ಮಗಳು ಬಿಡ್ತಾ ಇಲ್ಲ, ಬೇಕಮ್ಮ ಬೇಕು ನಮ್ಮ ಚಾನಲ್. ಹಾಗಾಗಿ ನೋಡಬೇಕು. ಇನ್ನು ನಾನು ಡೈಲಿ ಬ್ಲಾಗ್ ಅಂತ ಆ ಥರ ಹಾಕೋದಿಲ್ಲ. ಮೊದಲು ಕೂಡ 2 ದಿನಕ್ಕೊಮ್ಮೆ ಹಾಕ್ತಿದ್ದದ್ದು. ಸ್ಟಾರ್ಟಿಂಗಲ್ಲಿ ಫಸ್ಟ್ ಎಲ್ಲ ಹಾಕ್ತಿದ್ದೆ, ಡೈಲಿ ಹಾಕ್ತಿದ್ದೆ. ತುಂಬ ಕಷ್ಟ ಆಗ್ತಿತ್ತು, ಯಾಕಂದರೆ ಇವಳದ್ದು ಎಲ್ಲ ನೋಡ್ಕೊಳ್ಬೇಕು. ಇವಳ ಸ್ಕೂಲ್ ಓದಿಸಿದ್ದು, ಇವಳು ಟ್ಯೂಷನ್ಗೆಲ್ಲ ಹೋಗೋದಿಲ್ಲ, ನಾನು ಓದಿಸ್ಬೇಕಾಗ್ತದೆ. ಆಮೇಲೆ ವಾಪಸ್ ನನಗೆ ಹೊರಗೆ ಏನಾದರೂ ಕೆಲಸ ಇದ್ದರೆ ಅದು ವಾಪಸ್ ಎಡಿಟಿಂಗ್, ಶೂಟ್ ಮಾಡೋದು, ಆ ಥರ ಎಲ್ಲ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾನು 2 ಡೇಸ್ಗೆ ಒಮ್ಮೆ ವಿಡಿಯೋ ಹಾಕ್ತೇನೆ. ಅದು ಕೂಡ ಯಾಕಂದರೆ ಡೈಲಿ ಆಗೋದಿಲ್ಲ, ಮತ್ತು ಕಂಟೆಂಟ್ ಕೂಡ ಸಿಕ್ಕುದಿಲ್ಲ ಏನು ಕೂಡ ಹಾಕಲಿಕ್ಕೆ. ಹಾಗಾಗಿ 2 ಡೇಸ್ಗೆ ಒಮ್ಮೆ ಹಾಕ್ತೇವೆ. ನಿಮಗೆ ನಾವು ಹಾಕುವ ವಿಡಿಯೋ ಎಲ್ಲ ಇಷ್ಟ ಆಗ್ಬೋದು ಅಂತ ಅನಿಸ್ಕೊಂಡಿದ್ದೇವೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮುಂದೆ ಬರುವ ಎಲ್ಲ ವಿಡಿಯೋನ ನೋಡ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸೈಡಲ್ಲಿ ಇರೋ ಬೆಲ್ ಅನ್ನು ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ. ಬೈ ಬೈ, ಟೇಕ್ ಕೇರ್, ಸಿ ಯು. ಹಾಗೆ ಇನ್ನೊಂದು ವಿಷಯ, ನಾವು ನಮ್ಮ ವಿಡಿಯೋದಲ್ಲಿ ಒಂದು ಯಾವಾಗಲೂ ಹಾಕ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಯಾವುದಾದ್ರು ಕಾಂಪಿಟೇಷನ್ನ ಬಗ್ಗೆ ಎಲ್ಲ ಏನಾದರೂ ಒಂದು ಇನ್ಫಾರ್ಮೇಷನ್ ಬಂದರೆ ಅದನ್ನು ನಾನು ನಿಮಗೆ ಸಹ ಶೇರ್ ಮಾಡ್ತೇವೆ. ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಯಾಕಂದರೆ ಹೆಚ್ಚಿನ ಮಕ್ಕಳು ಈಗ ಟ್ಯಾಲೆಂಟೆಡ್ ಆಗಿರ್ತಾರೆ, ಆದರೆ ಅವರಿಗೆ ಸ್ಟೇಜ್ ಸಿಕ್ಕಿರೋದಿಲ್ಲ, ಅಂದರೆ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಲಿಕ್ಕೆಲ್ಲ. ಹಾಗಾಗಿ ನಾವು ನಮ್ಗೆ ಹೆಚ್ಚಾಗಿ ಬರ್ತಾ ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಋತು ಎಷ್ಟು ಕಾಂಪಿಟೇಷನ್ಗೆ ಹೋಗ್ತಾಳೆ, ಆ ಥರ ಎಲ್ಲ ಕೆಲವರಿಗೆ ಗೊತ್ತಿರ್ಬೋದು. ಹಾಗಾಗಿ ಅವಳಿಗೆ ಬರುವಂಥದ್ದು ಕಾಂಪಿಟೇಷನ್ನ ಬಗ್ಗೆ ಎಲ್ಲ ಏನೆಲ್ಲ ಇನ್ಫಾರ್ಮೇಷನ್ ಬರ್ತದೆ ಅವಳಿಗೆ ಅಂತಲೇ ಬೇರೆ. ಈಗ ಇವಳಿಗೆ ಗ್ರೂಪ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅವಳು ಸೋಲೋ ಆಗಿ ಎಲ್ಲ ಕಾಂಪಿಟೇಷನ್ಗೆ ಹೋಗೋದು. ಹಾಗೆ ನಿಮಗೆ ಗ್ರೂಪ್ ಆಗಿ ಏನಾದರೂ ಮಾಡೋದಾದರೆ, ಕಾಂಪಿಟೇಷನ್ಗೆ ಅಟೆಂಡ್ ಮಾಡಬೇಕಾದ್ರೆ, ಕಾಂಪೀಟ್ ಮಾಡಬೇಕಾದ್ರೆ, ಅದನ್ನು ನಾನು ನಿಮಗೆ ನಮ್ಮ ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಯಾವಾಗಲೂ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಈಗ ತುಂಬ ಕಾಂಪಿಟೇಷನ್ ತುಂಬ ಕಡಿಮೆ. ಮೊದಲೆಲ್ಲ ತುಂಬ ಕಾಂಪಿಟೇಷನ್ ಇತ್ತು. ಹಾಗಾಗಿ ಈಗ ಯಾವಾಗ ನಮಗೆ ಇನ್ಫಾರ್ಮೇಷನ್ ಸಿಗ್ತದೆ ಅದನ್ನು ಖಂಡಿತ ನಾನು ನಿಮಗೆ ಎಲ್ರಿಗೂ ತಿಳಿಸ್ತೇವೆ. ಇನ್ನೂ
ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತದೆ ಕಾಂಪಿಟಿಷನ್. ಯಾಕಂದರೆ ಹಬ್ಬ ಎಲ್ಲ ಬರ್ತಾ ಉಂಟು, ಕೃಷ್ಣಾಷ್ಟಮಿ, ಚೌತಿ ಆ ಥರ ಎಲ್ಲ. ಹಾಗೆ ಅದರಲ್ಲಿ ಕೂಡ ಈಗ ಸಣ್ಣ ಸಣ್ಣ ಟ್ಯಾಲೆಂಟ್ ಇನ್ನೂ ಸ್ಟಾರ್ಟ್ ಮಾಡಬೇಕಷ್ಟೇ ಅವರ ಜರ್ನಿಯನ್ನು ಅಂತ ಹೇಳಿದರೆ ಅವರಿಗೆಲ್ಲ ಇದು ತುಂಬ ಯೂಸ್ ಆಗ್ತದೆ. ಹಾಗಾಗಿ ಸಣ್ಣ ಸಣ್ಣ ಸ್ಟೇಜಲ್ಲಿ ಕೂಡ ಸಣ್ಣ ಸಣ್ಣ ಕಾಂಪಿಟಿಷನ್ನ ಬಗ್ಗೆ ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಹೇಳ್ತೇವೆ. ನೋಡ್ತಾ ಇರಿ ನಮ್ಮ ವಿಡಿಯೋನ ಯಾವಾಗಲೂ ಕೂಡ. ನಮ್ಮ ಇನ್ಫಾರ್ಮೇಷನ್ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೇವೆ. ಹಾಗಾಗಿ ನಾವು ನಮ್ಮ ವಿಡಿಯೋದಲ್ಲಿ ಅದನ್ನು ಹಾಕಬೇಕು ಅಂತ ತಿಳಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಬಾಯ್ ಬಾಯ್.